ಸರ್ಕಾರವನ್ನ ಹಣಿಬೇಕು ಅಂತ ಮೊದಲು ಸೆಟೆದು ನಿಲ್ಲೋ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರೇ, ಒಮ್ಮೆ ಇಲ್ಲಿ ನೋಡಿ. ಬಿಜೆಪಿಯ ಕಾರ್ಯಕರ್ತೆ ಅಂತ ಪೋಸ್ ಕೊಡ್ತಿರೋ ಸುಜಾತಾ ಹಂಡಿ ಪರವಾಗಿ ನೀವೇನು ಪ್ರತಿಭಟನೆ ಮಾಡ್ತಿದ್ದೀರೋ ಅದೇ ಯಮನ ಅಸಲಿ ಮುಖ ಕಳಚಿ ಬಿದ್ದಿದೆ. ಅಷ್ಟಕ್ಕೂ ಆಗಿದ್ದೇನು? ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಚಲನ ಸೃಷ್ಟಿಸ್ತಿರೋ ಆ ವಿಡಿಯೋದಲ್ಲಿ ಇರೋದಾದ್ರೂ ಏನು? ಬಿಜೆಪಿ ಪಾಳೆಯದಲ್ಲಿ ನಡುಕ ಶುರುವಾಗಿದ್ದಾದ್ರೂ ಯಾಕೆ? ಇಲ್ಲಿದೆ ವಿವರ. ಹೌದು, ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿಯ ವಿವಸ್ತ್ರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನ್ಯಾಯಾಂಗ ಬಂಧನದಲ್ಲಿರುವ ಸುಜಾತಾಳ ಅಸಲಿ ಮುಖದ ಅನಾವರಣವಾಗಿದೆ. ಈ ಮೊದಲು ಈ ಕೃತ್ಯದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಹೇಳಿಕೆ ನೀಡಿದ್ದವರು ಇದೀಗ ತೆಪ್ಪಗೆ ಕೂರು ಹಂಗಾಗಿದೆ. ಅಂದ್ರೆ ಸುಜಾತಾ ಹಂಡಿ ಬರೀ ಸಾಮಾನ್ಯ ಹೆಂಗಸಲ್ಲ, ರಾಕ್ಷಸಿ ಅನ್ನೋದು ವೈರಲ್ ವಿಡಿಯೋ ಮೂಲಕ ಜಗಜ್ಜಾಹೀರಾಗಿದೆ. ಬಿಜೆಪಿ ಕಾರ್ಯಕರ್ತೆ ಅಂತ ಗುರುತಿಸಿಕೊಂಡಿರೋ ಸುಜಾತಾ ಹಂಡಿಯನ್ನೇ ಬಿಜೆಪಿ ತನ್ನ ಟೂಲ್ ಕಿಟ್ ರೀತಿ ಬಳಸಿಕೊಂಡಿತಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಹೌದು, ಇದರ ಆಳ ಅಗಲ ಕೆದಕುತ್ತಾ ಹೋದಂತೆ ಈ ಸುಜಾತಾ ಸಾಮಾನ್ಯ ಹೆಣ್ಣಲ್ಲ ಅನ್ನೋದು ಗೊತ್ತಾಗುತ್ತೆ. ವೈರಲ್ ಆಗಿರೋ ವಿಡಿಯೋದಲ್ಲಿ ವಸ್ತ್ರಾಪಹರಣ ಕಿಲಾಡಿ ಸುಜಾತಾ ಹಂಡಿ ಜಾತಕವೇ ಬಟಾ ಬಯಲಾಗಿದೆ. ವ್ಯಕ್ತಿಯೊಬ್ಬನನ್ನ ಕೂಡಿ ಹಾಕಿ ಆತನ ಮೇಲೆ ಲೇಡಿ ಡಾನ್ ಸುಜಾತಾ ಹಂಡಿ ಮನಸೋ ಇಚ್ಛೆ ಹಲ್ಲೆ ಮಾಡಿರೋ ವಿಡಿಯೋ ಹರಿದಾಡ್ತಾ ಇದೆ. ವಿಡಿಯೋದಲ್ಲಿ ಯಾರಾದ್ರೂ ಕಾಪಾಡ್ರಣ್ಣ ಅಂತ ವ್ಯಕ್ತಿಯೊಬ್ಬ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾನೆ. ಆದ್ರೆ ಕಲ್ಲು ಮನಸ್ಸಿನ ಸುಜಾತಾ ಹಂಡಿ ಕೈಯಲ್ಲಿ ನೈಲಾನ್ ವೈರ್ ಮಚ್ಚು ಹಿಡಿದು ರಾತ್ರಿ ಇಡೀ ಥಳಿಸಿದ್ದಾಳೆ. ಹಣ ನೀಡು ಎಂದು ಆವಾಜ್ ಹಾಕ್ತಿದ್ದಾಳೆ. ಈ ಮೂಲಕ ತನ್ನ ಕ್ರಿಮಿನಲ್ ಬುದ್ಧಿಯನ್ನ ತೋರಿಸಿದ್ದಾಳೆ. ಇದೀಗ ಇದೇ ಸುಜಾತಾ ಹಂಡಿ ಪರವಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಕರ್ಮಕ್ಕೆ ಏನ್ ಹೇಳ್ಬೇಕು? ಇನ್ನು ಈ ಪ್ರಹಸನದ ಉಸ್ತುವಾರಿಗಳೇ ಬಿಜೆಪಿಯವರು ಅನ್ನೋ ಆರೋಪವೂ ಕೇಳಿ ಬರ್ತಾ ಇದೆ. ಇದೆಲ್ಲದರ ಹಿಂದೆ ಮಹೇಶ್ ತೆಂಗಿನಕಾಯಿ ಅವರ ಕೈವಾಡ ಇದೆ ಅಂತ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿಮಠ್ ಆರೋಪಿಸಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರಿಗೆ ಈಗ ರಾಜಕೀಯದಲ್ಲಿ ಅಭದ್ರತೆ ಕಾಡೋಕೆ ಶುರುವಾಗಿದೆ. ಸೆಂಟ್ರಲ್ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು, ಪ್ರಚಾರವೂ ಆಗ್ಬೇಕು ಅನ್ನೋ ಕಾರಣಕ್ಕೆ ಕೀಳು ಮಟ್ಟಕ್ಕೆ ಇಳಿದು ಈ ಆಟವನ್ನ ಶುರು ಮಾಡಿದ್ದಾರೆ ಎಂದಿದ್ದಾರೆ. ಮೊನ್ನೆ ಜನವರಿ 1ರಂದು ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯ ನಡೆಯೋ ವೇಳೆ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಸಂಭವಿಸಿತ್ತು. ಈ ವೇಳೆ ಅಧಿಕಾರಿಗಳೊಂದಿಗೆ ತೆರಳಿದ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಹಾಗೂ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಮತ್ತು ಬೆಂಬಲಿಗರ ನಡುವೆ ತೀವ್ರ ವಾಗ್ವಾದ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶಾಂತ್ ಎಂಬುವವರು ಸುಜಾತಾ ಹಂಡಿ ವಿರುದ್ಧ ದೂರು ದಾಖಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಜನವರಿ 5ರಂದು ಸುಜಾತಾ ಹಂಡಿಯನ್ನ ಬಂಧಿಸಲು ಪೊಲೀಸ್ ಸಿಬ್ಬಂದಿ ತೆರಳಿದ್ರು. ಬಂಧನದ ವೇಳೆ ಆಕೆ ಬಟ್ಟೆ ಧರಿಸಿದ್ರು. ಪೊಲೀಸ್ ವಾಹನದೊಳಗೆ ಹತ್ತಿಸಿದ ಬಳಿಕ ತಾನಾಗಿಯೇ ಬಟ್ಟೆ ಬಿಚ್ಚಿ ಡ್ರಾಮಾ ಮಾಡಿದ್ದಾಳೆ.